Hey everyone, you're watching News Insights. ಕರ್ನಾಟಕ ಸರ್ಕಾರ ಏಕಾಏಕಿ ಪೊಲೀಸರ ಕ್ಯಾಪ್ ಬಣ್ಣದ ಬದಲಾವಣೆ ಮಾಡಿದೆ. ಇದು ಅವೈಜ್ಞಾನಿಕವಾಗಿದೆ. ಇದರಿಂದ ಸಮವಸ್ತ್ರ ಹಂಚಿಕೊಳ್ಳೋದಿಲ್ಲ. ಹಳದಿ ಏನು ಮೊದಲಿಂದ ಹಿಂದಿನವ್ರು ಏನು ಮಾಡಿದಾರೆ ವೈಜ್ಞಾನಿಕವಾಗಿ ಕಾಕಿ ಕ್ಯಾಪೆ ಅದಕ್ಕೆ ಸೂಕ್ತವಾದ. ಅದು ಏನಾದರೂ ಬಿಸಿಲಿಗೆ ಅದು ಅಷ್ಟು ಕಲರ್ ಶೇಡ್ ಆಗಲ್ಲ, ಆಮೇಲೆ ತಲೆಗೆ ಹಾಕೊಂಡು ಅಲರ್ಜಿ ಆಗಲ್ಲ, ಸ್ಕಿನ್ ಡಿಸೀಸ್ ಬರಲ್ಲ. ಈಗ ಕಲರ್ ಹಾಕಿದರೆ ಅದು ಸೂರ್ಯನ ಬೆಳಕಿಗೆ ಕಲರು ಚೇಂಜ್ ಆಗುತ್ತೆ, ಮತ್ತೆ ಸೂರ್ಯನ ಶಾಖನ ಹೇಳ್ಕೊಂಡು ಆ ಕ್ಯಾಪ್ಗೆ ತಲೆಗೆ ತೊಂದರೆ ಆಗುತ್ತೆ. ಹಾಗಾಗಿ ಇದು ವೈಜ್ಞಾನಿಕವಾಗಿದೆ. ಇಡೀ ನಮ್ಮ ದೇಶದಲ್ಲಿ ಕಾಕಿ ಸಮವಸ್ತ್ರಕ್ಕೆ ವಿಶೇಷವಾದ ಬೆಲೆ ಇದೆ. ಆ ವಿಶೇಷ ಬೆಲೆಯನ್ನ ಕರ್ನಾಟಕ ಸರ್ಕಾರ ಯಾವುದೋ ಒಂದು ರಾಜ್ಯ ಮಾಡಿದೆ, ತೆಲಂಗಾಣ ಮಾಡಿದೆ, ಇನ್ನೊಂದು ಮಾಡಿದೆ ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕಕ್ಕೆ ಒಂದು ವಿಶೇಷವಾದ ಪೊಲೀಸರಿಗೆ ಒಂದು ದಕ್ಷ ಪೊಲೀಸರು ಮತ್ತು ಉತ್ತಮ ಆಡಳಿತಗಾರರು ಅಂತ ಹೆಸರಾಗಿದೆ. ಇಂಥ ಒಂದು ಹೆಸರನ್ನ ಕೆಡಿಸುವ ವ್ಯವಸ್ಥೆ ಸರ್ಕಾರನೇ ಮಾಡ್ತಾ ಇದೆ. ಇದೆಲ್ಲ ಒಂಥರ ಅಸಹ್ಯವಾಗಿ ಕಾಣ್ತಾ ಇದೆ. ಕ್ಯಾಪ್ ಇದೆ, ಅದು ಸೆಕ್ಯೂರಿಟಿ ಗಾರ್ಡ್ಗಳು ಆಗ್ತಾರೆ ಈ ಥರ ಕ್ಯಾಪ್ಗಳನ್ನ. ಇನ್ನು ನೋಡಿದವರಿಗೆ ಸಾರ್ವಜನಿಕರಿಗೆ ಯಾರು ಪೊಲೀಸ್ನರ ಅಥವಾ ಬೇರೆ ಕನ್ಫ್ಯೂಸ್ ಆಗುತ್ತೆ. ಆ ರೀತಿಯಾಗಿ ಈಗ ಕ್ಯಾಪನ್ನು ಬದಲಾಯಿಸಿದ್ದಾರೆ. ಆ ಕ್ಯಾಪನ್ನು ಪುನಃ ಮತ್ತೆ ಕಾಕಿ ಕ್ಯಾಪ್ ಸಮವಸ್ತ್ರಕ್ಕೆ ಹೋಲಿಕೆಯಾಗಿ ಕಾಕಿ ಕ್ಯಾಪನ್ನೇ ಮತ್ತೆ ಮರಳಿ ಸರ್ಕಾರ ಅದಕ್ಕೆ ಆದೇಶ ಹೊರಡಿಸಬೇಕು, ತಕ್ಷಣವೇ ತೆಗಿಬೇಕು. ತೆಗೆದ ಹೋದಲ್ಲಿ ನಾವು ಕಾನೂನು ಮೂಲಕ ಹೋರಾಟ ಮಾಡಿ ಅದಕ್ಕೆ ಸ್ಟೇ ತರೋದು ಅಥವಾ ಅದನ್ನು ತೆಗೆಯೋದು ಕೆಲಸ ನಾವು ಹೋರಾಟ ಮಾಡಕ್ಕೆ ಸಿದ್ಧರಾಗಿದ್ವಿ. ಇದು ಸರ್ಕಾರದಲ್ಲಿ ಬೇಕಾದಷ್ಟು ಮಹಿಳೆಯರಾಗ್ಬೋದು, ಹಿರಿಯ ಪುರುಷರಾಗ್ಬೋದು, ನಾಗರಿಕರಿಗೆ ಎಲ್ಲೂ ಆಸನ ಬಿಟ್ಕೊಡೋದಿಲ್ಲ. ನಿಂತ್ಕೊಂಡು ಓಡಾಡೋದೇ ಕಷ್ಟ ಆಗಿದೆ. ಹಾಗಾಗಿ ನಾವು ಪುರುಷರಿಗೆ 50 ಸ್ಥಾನ ಮೀಸಲು ಕೊಡಬೇಕು. ಒಂದು ತಿಂಗಳು ಗಡುವು ಕೊಟ್ಟಿದ್ವಿ ದಾವಣಗೆರೆ ಪ್ರೆಸ್ ಮೀಟ್ ಅಲ್ಲಿ. ಒಂದು ತಿಂಗಳು ನಾಳೆಗೆ 8ನೇ ತಾರೀಕು ಒಂದು ತಿಂಗಳಾಗುತ್ತೆ. ಒಂದು ತಿಂಗಳಲ್ಲಿ ಅವರು 50 ಆಸನವನ್ನ ಪುರುಷರಿಗೆ ಬಸ್ಸಲ್ಲಿ ಮೀಸಲು ಇಡಬೇಕು. ಮೀಸಲು ಇಡದಿದ್ದಲ್ಲಿ ರಾಜ್ಯವ್ಯಾಪಿ ಉಗ್ರ ಹೋರಾಟ ಮಾಡುವುದಾಗಿ